ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾ ಇದ್ದೀವಿ, ಕಡಲೆಕಾಳನ್ನು ಬಳಸ್ತಾ ಇದ್ದೀವಿ. ಅದ್ಭುತವಾಗಿದೆ. ಯಾಕಂದರೆ ಈ ಸಾರು ಇರುವುದು ಮಜಾ ಏನು ಅಂತ ಹೇಳಿದ್ರೆ, ಮೊದಲನೇ ದಿನ ಒಂದು 50% ರುಚಿ ಇರುತ್ತೆ ಅಂದರೆ, ಎರಡನೇ ದಿನಕ್ಕೆ 85% ರುಚಿ ಆಗುತ್ತೆ, ಮೂರನೇ ದಿನಕ್ಕೆ 100% ರುಚಿ ಆಗುತ್ತೆ. ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಒಟ್ಟಿಗೆ ಒಂದು 10-12 ನಾಟಿ ಕೋಳಿಗಳನ್ನ ತಂದು ಕುಯ್ದು ಒಳ್ಳೆ ಈ ಕಡಲೆಕಾಳನ್ನು ಹಾಕಿ ಬಸ್ಸಾರನ್ನ ಮಾಡ್ತಾರೆ. ಅದೊಂದು 3 ದಿನ ಇಟ್ಕೊಂಡು ತಿಂತಾರೆ. ಬಿಸಿ ಬಿಸಿ ರಾಗಿ ಮುದ್ದೆ ಅದನ್ನು ತೊಳಸಿ ಆ ಮುದ್ದೆನ ಹಂಗೆ ಹಾಕಬೇಕು, ಆ ಬಿಸಿ ಸಾರು ಇಟ್ಕೋಬೇಕು, ಪಲ್ಯ ಪಕ್ಕದಲ್ಲಿ ಇಟ್ಕೋಬೇಕು, ತಿಂತಾ ಇದ್ರೆ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ ಹಂಗಿರುತ್ತೆ ಅಡುಗೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅರ್ಪಿಸುವ ಕರುನಾಡ ಸವಿಯೂಟ ಸೀಸನ್ 4 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್, LPG ಪಾರ್ಟ್ನರ್ ಹಿಂಡನ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲರ್ಸ್, ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್, ಅಸೋಸಿಯೇಟ್ ಸ್ಪಾನ್ಸರ್ SBI ಕಾರ್ಡ್, ವೆಂಕೋಪ್ ಚಿಕನ್ಸ್, ಎಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್. ಮುರಳಿಯವರೇ, ಕರ್ನಾಟಕದ ಯಾವ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಅಡುಗೆನ ತೋರಿಸ್ತಾ ಇದ್ದೀವಿ. ವಿಶೇಷವಾದ ಅಡುಗೆನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ತೆ. ಏನು ಮೇಡಮ್, ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಕರುನಾಡ ಸವಿಯೂಟದಲ್ಲಿ ಕರ್ನಾಟಕದ ಸ್ಪೆಷಲ್ ಅಡುಗೆ ಇದು. ಒಂದು ಹಳ್ಳಿಗಳಲ್ಲೂ ಮಾಡಂತದ್ದು ಹಳ್ಳಿ ಶೈಲಿಯ ನಾಟಿ ಕೋಳಿ ಬಸ್ಸಾರು. ನೋಡಿ, ಏನಕ್ಕೆ ಅವ್ರ ಕೈಲಿ ಹೇಳಿಸ್ತೆ ಅಂದರೆ, ನಾವು ತಮಿಳ್ನಾಡಲ್ಲೋ ಆಂಧ್ರಲ್ಲೋ ಹೋಗ್ಬಿಟ್ಟು ನಮ್ಮೂರಲ್ಲಿ ಬಸ್ಸಾರು ಮಾಡ್ತೀವಿ ಅಥವಾ ನಮ್ಮಲ್ಲಿ ಇವತ್ತು ಬಸ್ಸಾರು ಮಾಡಿದ್ದೀವಿ ಅಂದರೆ ಅವ್ರು ಕೇಳ್ತಾರೆ, ಬಸ್ಸು, ಕಾರು, ಮೋಟ್ರ್ ಬೈಕು ಈ ಸಾರುಗಳೆಲ್ಲ ಮಾಡ್ತೀರಾ ಕರ್ನಾಟಕದಲ್ಲಿ ಅಂತ. ಅದು ಬಸ್ಸಾರಲ್ಲ, ಬಸಿದ ಸಾರು. ಕರ್ನಾಟಕದ ಸಾಕಷ್ಟು ಅಂದರೆ ಮೈಸೂರು ಸ್ವಲ್ಪ ಭಾಗ, ಮಂಡ್ಯ, ಹಾಸನ ಕೆಲವು ಭಾಗಗಳಲ್ಲಿ ನಮ್ಮ ಜನಗಳು ಮಾಡ್ತಕ್ಕಂತಹ ಅದ್ಭುತವಾದಂಥ ಅಡುಗೆ ಬಸ್ಸಾರು. ಅದರೊಳಗೂ ಈ ನಾಟಿ ಕೋಳಿ ಬಸ್ಸಾರು ಇದೆಯಲ್ಲ, ಅದ್ಭುತವಾಗಿರುತ್ತೆ. ಯಾಕಂದರೆ ಬೆಳೆದಂಥ ರೈತರು ಬೆಳೆದಂಥ ಕಡಲೆ ಕಾಳು ಅಥವಾ ಹೆಸರು ಕಾಳು ಅಥವಾ ಅವರೆಕಾಳು, ಇದ್ಕಿದ ಬೇಳೆ ಅವರೆಕಾಳನ್ನು ಹಾಕಿ ಬಸಿದ ಸಾರನ್ನು ಮಾಡುವಂಥ ವಾಡಿಕೆ. ಈ ಬಸಿದ ಸಾರು ಹೋಗಿ 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 ಈಸಿಯಾಗಿ ಬಸ್ಸಾರಾಗೋಗ್ಬಿಟ್ಟಿದೆ. ನೋ ಪ್ರಾಬ್ಲಮ್, ನಾವು ಬಸ್ಸಾರು ಅಂತಲೇ ಹೇಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ಇಂಥ ಅದ್ಭುತವಾದ ಅಡುಗೆ ಮಾಡೋಕ್ಕೋಸ್ಕರ ಸುಚಿತ್ರಾ ಬಂದಿದ್ದಾರೆ. ಮೇಡಮ್, ಶುರು ಮಾಡೋಣ. ನಾಟಿ ಕೋಳಿ ಬಸ್ಸಾರು. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಕಂಟ್ರಿ ಚಿಕನ್ 1.5 kg, ಬಿಗ್ ಪೀಸ್ 1 cup, onion 2, cinnamon 2 pieces, cloves 6, peppercorns half teaspoon, garlic 1 full, ginger 1 inch, pudina leaves few, coriander leaves 1/4 cup, poppy seeds 1 teaspoon, fried gram 2 tablespoon, coconut half a cup, red chili powder 3 tablespoon, dhania powder 3 tablespoon, tomato 2, turmeric 1/4 teaspoon, mustard seeds half a teaspoon, curry leaves few, freedom cooking oil. ನಾಟಿ ಕೋಳಿ ಅಂದರೆ ಬೇಯಿಸ್ಕೋಬೇಕಾಗುತ್ತೆ. ಬಸ್ಸಾರು ಅಂದರೆ ಅದ್ರ ಜೊತೆಗೆ ಕಾಳು, ಇಲ್ಲಿ ಕಡಲೆಕಾಳನ್ನ ತಗೊಂಡಿದ್ದೀನಿ. ಕಡಲೆಕಾಳು ನೆನೆಸಿರೋಂಥದ್ದು, ಸೊ ಎರಡೂ ಬೇಯಿಸ್ಕೋಬೇಕು. ಬೇಯಿಸೋದಕ್ಕೆ ಒಂದು ಕುಕ್ಕರ್ ಬೇಕು ನನಗೆ. ಈ ಕಡಲೆಕಾಳು ಇದೆಯಲ್ಲ, ಕೆಲವು ಕಡೆ ಕಡಲೆಕಾಳು ಹಾಕ್ತಾರೆ, ಹೆಸರು ಕಾಳು ಹಾಕ್ತಾರೆ, ಇದ್ಕಿದ ಬೇಳೆ ಅವರೆಕಾಳನ್ನು ಹಾಕಿ ಈ ನಾಟಿ ಕೋಳಿ ಬಸ್ಸಾರನ್ನ ಮಾಡ್ತಾರೆ. ಆದರೆ ಈ ಕಡಲೆಕಾಳು ಹಾಕಿ ಮಾಡೋದೇನೇ ಒಂದು ಒರಿಜಿನಲ್ ಟೇಸ್ಟು, ಮಜಾ ಅಲ್ವಾ ಮೇಡಮ್? ಹೌದು. ಊರುಗಳಲ್ಲಿ ಕಾಳು ಯಾವ್ದು ಬೆಳಿತಾರೆ ಅದನ್ನು ಅವರು ಹಾಕ್ತಾರೆ ಅಷ್ಟೇ. ಕುಕ್ಕರ್ ಕೊಡಿ. ಕುಕ್ಕರ್ ಕೊಡಲಾ? ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ TTK ಪ್ರೆಸ್ಟೀಜ್ ಅವರ ಅಡುಗೆಯ ಸಾಮಗ್ರಿಗಳನ್ನ ಬಳಸಿ ಕಾರ್ಯಕ್ರಮದಲ್ಲಿ ಅಡುಗೆನ ಮಾಡ್ತಾ ಇದ್ದೀವಿ. ಈಗ TTK ಪ್ರೆಸ್ಟೀಜ್ ಅವ್ರದ್ದು ಸ್ಟೈನ್ಲೆಸ್ ಸ್ಟೀಲು ಕುಕ್ಕರು ತುಂಬ ಸಖತ್ತಾಗಿದೆ, ಬೇಗ ಅಡುಗೆ ಆಗುತ್ತೆ. ಲೇಟೆಸ್ಟ್ ಟೆಕ್ನಾಲಜಿನಿಂದ ತಯಾರು ಮಾಡಿರುವಂಥ ಕುಕ್ಕರ್ ಇದು. ಅದೇ ಕುಕ್ಕರ್ನಲ್ಲಿ ನಾವೀಗ ನಾಟಿ ಕೋಳಿನ ಹಾಕ್ತಾ ಇದೀವಿ. ಎಸ್ ಮೇಡಮ್, ಏನು ಹಾಕ್ತೀರಾ ಇದಕ್ಕೆ? ಇಲ್ಲಿ ನಾಟಿ ಕೋಳಿ 1.5 kg ಅಷ್ಟು ನಾಟಿ ಕೋಳಿ ಇದೆ. ಓಕೆ, ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಟಿರೋಂಥದ್ದು. ಆಯ್ತು. ಸೊ ಇದು ಮತ್ತೆ ಕಡಲೆಕಾಳನ್ನ ಬೇಯಿಸ್ಕೋಬೇಕು. ನೀರಿಗೆ ಹಾಕಲ್ವಾ? ಇದನ್ನ ಹಾಕಿ ನೀರು ಹಾಕ್ತೀವಿ. ಹಾಕಿ ಮೇಡಮ್. ಸ್ಪೂನ್ ತೊಳಿ ಮೇಡಮ್. ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡವಾ? ಫಸ್ಟ್ ಬೇಯಿಸ್ಕೊಳ್ಳೋದು. ಓಕೆ, ನಾಟಿ ಕೋಳಿ. ಓಹೋ, ಮೊಟ್ಟೆ ಎಲ್ಲ ಇದೆ ರೀ, ಸಿಕ್ಕಾಪಟ್ಟೆ. ನಾಡಿ ಏನು ಮೂರಿಂದ ತಂದ್ರ ನಾಟಿ ಕೋಳಿನ? ಹೌದು, ಹಾಕ್ರಿ ರೀ, ಮೊಟ್ಟೆ ಗೊಂಚಲದ ಹಾಕ್ರಿ. ನಾಟಿ ಕೋಳಿ ಅಂದರೆ ಆ ಮೊಟ್ಟೆ ಚೀಲ ಎಲ್ಲ ಇದ್ದರೆ ಸಾರು ತುಂಬ ರುಚಿಯಾಗಿ ಆಗುತ್ತೆ. ಎಸ್,
ಒಂದು 2 ರಿಂದ 3 ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥ ಕಡಲೆಕಾಳು. ಕಡಲೆಕಾಳು ಇಲ್ಲಿ 1.5 kg ಚಿಕನ್ ಅಂದರೆ 1 ಕಪ್ ಅಷ್ಟು ಕಡಲೆಕಾಳನ್ನ ತಗೊಳ್ಳಿ. ಓಕೆ, ನೆಂದಿದೆ. ಸೊ ಇಲ್ಲ ಓಕೆ, 1 ಕಪ್ ಅಷ್ಟು ಕಡಲೆಕಾಳನ್ನ ಸೇರಿಸ್ತಾರೆ. ಓಕೆ, ನೀರು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ ಮೇಡಮ್. ಕಾಳು ಮತ್ತು ಚಿಕನ್ಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋ. ನಂತರ ಆಮೇಲೆ ಸಾರಿಗೆ ಎಷ್ಟು ಬೇಕೋ ಅಷ್ಟು. ಓಕೆ ಮೇಡಮ್, ಸ್ವಲ್ಪ ಉಪ್ಪು, ನೀರು ಹಾಕ್ಬೋಣವಾ? ಓಕೆ, ಎಷ್ಟಾಗ ನೀರು ಹಾಕಿ. ಬಸ್ಸಾರಲ್ಲ ಅದು ಬೇಕಾಗುತ್ತೆ. ಬಸೀದ ಸಾರು, ಬಸ್ಸಾರು. ಸ್ವಲ್ಪ ಮಿಕ್ಸ್ ಮಾಡಿ ಅದೆಲ್ಲ ಮುಳುಗಷ್ಟು ನೀರು ಹಾಕಿ ಸಾಕು. ಓಕೆ ಮೇಡಮ್, ಹೇಳಿದ್ನಲ್ಲ ಇದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 2 ರಿಂದ 3 ದಿನ ನಮ್ಮ ಹಳ್ಳಿಯ ಕಡೆಯ ಜನ ಈ ಸಾರನ್ನು ಉಪಯೋಗಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಓಕೆ, ನಾಟಿ ಕೋಳಿ ಅಂದರೆ ಬೇಯಬೇಕು ಸಾಕಷ್ಟು. ಎಷ್ಟು ವಿಷಲ್ ಬೇಕಾಗುತ್ತೆ ಇದು? ಒಂದು 4 ರಿಂದ 5 ವಿಷಲ್ ಬೇಕು. ಬಾಬಾ 4 ರಿಂದ 5 ವಿಷಲ್ ಬೇಕಾ? ಹೌದು, ನಾಟಿ ಕೋಳಿ ಬೇಯಬೇಕಲ್ಲ. ಅದಕ್ಕಿಂತ ಮೊದಲು ಬೇರೆ ಕೆಲಸ ಏನಾದ್ರು ಇದೆಯಾ? ಬೇಕು, ಅದಕ್ಕೆ ಹುರ್ಕೋಬೇಕು. ಬಸ್ಸಾರಿಗೆ ಬೇಕಾಗಂತ ದಯವಿಟ್ಟು ಹುರ್ಕೊಳ್ರಿ. ಹುರ್ಕೊಳ್ಳೋಣ. ಅದು 5 ವಿಷಲ್ ಬರೋಷ್ಟರಲ್ಲಿ ಬಸ್ಸಾರಿಗೆ ಬೇಕಾಗಂತದನ್ನ ಮಸಾಲೆನ ಹುರ್ಕೊಳ್ಳೋಣ. ಒಂದು ಸೈಡು. ಓಕೆ, ಒಂದು ಪ್ಯಾನ್ ಕೊಡ್ಲಾ? ಎಸ್ ಮೇಡಮ್, ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ಇದರೊಳಗೆ ವಿಟಮಿನ್ ಎ, ಡಿ, ಇ ಎಲ್ಲ ಇದೆ. ಕಡಿಮೆ ಆಯಿಲ್ನಲ್ಲಿ ಹೆಚ್ಚು ಪದಾರ್ಥಗಳನ್ನ ಉಪಯೋಗಿಸುವಂಥದ್ದು, ಹೆಚ್ಚು ಪದಾರ್ಥಗಳನ್ನ ಕರಿಯುವಂಥದ್ದು. ಜಾಸ್ತಿ ಕರೆದ ಮೇಲೆ ಗೊತ್ತಾಗುತ್ತೆ ಇಷ್ಟೇ ಎಣ್ಣೆ ಖರ್ಚಾಗಿರುತ್ತೆ. ಯಾಕಂದರೆ ಅದೇ ಇದರ ತಾಕತ್ತು. ಯಾಕಂದರೆ ಕೊಬ್ಬು ತುಂಬ ಕಡಿಮೆ ಇದೆ ಇದರೊಳಗಡೆ, ಕೊಲೆಸ್ಟ್ರಾಲ್ ಕಡಿಮೆ ಇದೆ, ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಎಣ್ಣೆ ಇದೊಂದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ಸಾಕು, 1 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಓಕೆ, ಹುರ್ಕೊಂಡು ರುಬ್ಕೋಬೇಕಲ್ಲ? ಹೌದು, ರುಬ್ಕೋಬೇಕು, ತಿರ್ಗಾ ಕೂಗಿಸ್ಬೇಕು, ತಿರ್ಗಾ ಒಗ್ಗರಣೆ ಹಾಕಬೇಕು. ಬಸ್ಸಾರು ಅಷ್ಟು ಈಸಿಯಾಗಿ ಆಗಲ್ಲ, ಬರ್ಕೊಳ್ಳಿ. ಹಳೆ ಅಡುಗೆ ಅಲ್ಲ? ಹೌದು. ಅಲ್ಲ, ರುಚಿಯಾಗಿ ಆಗಬೇಕು ಅಂದರೆ ಒಂದಷ್ಟು ಕೆಲಸಗಳು ಇದ್ದೇ ಇರುತ್ತೆ. ಇದೇನು ಕಾಟಾಚಾರಕ್ಕೆ ಮಾಡೋ ಕೆಲಸ ಅಲ್ಲ. ಯಾಕಂದರೆ 2-3 ದಿನಗಳ ಕಾಲ ಇದು ಉಳ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಕೆಲಸ ಇರಬೇಕು. ಮಾಡಬೇಕು. ಎಸ್, ಎಣ್ಣೆ ಕಾದಿದೆ. ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ. ಓಕೆ, ಖಾರಕ್ಕೆ ಅಂದರೆ ಮಸಾಲೆಗೆ, ಓಕೆ, ಬಸ್ಸಾರಿನ ಮಸಾಲೆಗೆ 2 ಈರುಳ್ಳಿ. ಓಕೆ, 1 ಇಂಚ್ದು 2 ಪೀಸ್ ಅಷ್ಟು ಓಕೆ, ಚಕ್ಕೆ ಹಾಕಿ ಮೇಡಮ್. ಒಂದು 6 ಲವಂಗ. ಓಕೆ, ಕಾಳು ಮೆಣಸು ಹಾಕಿ ಮೇಡಮ್. ಅರ್ಧ ಟೀ ಸ್ಪೂನ್ ಕಾಳು ಮೆಣಸು. ಎಸ್ ಮೇಡಮ್. ಬೆಳ್ಳುಳ್ಳಿ ಹಾಂ, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಮಸಾಲೆಗೆ. ಹಾಂ, ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ 1 ಇಂಚಿನ ಹಸಿ ಶುಂಠಿ. ಚೆನ್ನಾಗಿ ಹುರಿದು ಯಾವಾಗ ಮಾಡ್ತೀವೋ ಅದೊಂದು 2-3 ದಿನ ಸಸ್ಟೈನ್ ಆಗುತ್ತೆ ನಿಮಗೆ. ಹೌದು ಅಲ್ವೇನ್ರಿ? ಹೌದು. ಓಕೆ, ಬಟ್ ಇದು ಬೇರೆ ರುಚಿ. ಯೂಶಲಿ ಕಾಳು ಹೌದು ಬಸ್ಸಾರು ಮಾಡ್ತಾ ಇರ್ತೀವಿ. ಹೌದು, ಇಲ್ಲಿ ನಾನ್ ವೆಜ್ಜಿನ ಬಸ್ಸಾರು ಇದು. ಹೌದು. ಎಸ್ ಮೇಡಮ್. ಪುದೀನ ಸೊಪ್ಪು ಸ್ವಲ್ಪ. ಓಕೆ, 1/4 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು. ಓಕೆ, ಗಸಗಸೆ ಹಾಕಿ ಮೇಡಮ್. 1 ಟೀ ಸ್ಪೂನ್ ಅಷ್ಟು ಗಸಗಸೆ. ಎಸ್. ಇದು ಒಳ್ಳೆ ಗಟ್ಟಿ ಆಗುತ್ತೆ ಬಸ್ಸಾರು, ಹಾಗೂ ರುಚಿನೂ ಕೊಡುತ್ತೆ. ಹೌದು. ತಿಂದ ತಕ್ಷಣ ನಿದ್ದೆನೂ ಬರುತ್ತೆ. ಬಸ್ಸಾರಲ್ಲಿ ಒಳ್ಳೆ ಮುದ್ದೆ ತಿನ್ಬಿಟ್ಟು ಪಾಚೊಂಬಿಟ್ರೆ ಎಂಥ ನಿದ್ದೆ ಬರೋದು ಗೊತ್ತೇನ್ರಿ? ಟ್ರೈ ಮಾಡಿ ನೋಡಿ ಒಂದ್ಸರಿ. ಓಕೆ, ಹುರ್ಗಡ್ಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ಹುರ್ಗಡ್ಲೆ. ಓಕೆ, ಹುರ್ಗಡ್ಲೆ ಮತ್ತು ಗಸಗಸೆ ಒಂದು ಬಸ್ಸಾರಿಗೆ ಒಳ್ಳೆ ರುಚಿ ಮತ್ತು ಹೌದು ಕೊಡುತ್ತೆ. ಹೌದು. ಗ್ಯಾಸ್ನ ಆಫ್ ಮಾಡಿ. ಹಾಂ, ಹಸಿ ತೆಂಗಿನ ತುರಿ ಒಂದು ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ. ಓಕೆ, ಅರ್ಧ ಕಪ್ ಅಷ್ಟು ಬೇಕಾಗುತ್ತೆ ಸಾರಿಗೆ. ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ. ಇದೇನ್ರಿ ಸೌಂಡೇ ಬರಲಿಲ್ಲ ಇದು? ಅದಿನ್ನ ಬೇಯಬೇಕಲ್ಲ, ಅಷ್ಟು ಬೇಗ ಬಂದ್ಬಿಡುತ್ತೆ. 5 ವಿಷಲ್ ಕೂಗಬೇಕಿನ್ನ. ಯಾವ ಕೋಳಿ ಕೂಗುತ್ತೋ ಏನೋ. ಓಕೆ, ಮಸಾಲಾಗೆಲ್ಲ ತಯಾರಾಯಿತು. ಫೈನಲ್ ಆಗಿ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕಿದ್ದೀವಿ. ಇಲ್ಲಿ ಕಾಯ್ತಾ ಇದೀವಿ ಎಲ್ಲಪ್ಪ, ಇನ್ನೂ ಕೋಳಿ ಕೂಗಲಿಲ್ಲ ಅಂತ. ಕೋಳಿ ಕೂಗುತ್ತೆ. ಅದಕ್ಕಿಂತ ಮೊದಲು ಹೋಗಿ ನಮ್ಮ ಸ್ಪಾನ್ಸರ್ಸ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ ಬರೋಣ. ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ. ವಿಟಮಿನ್ ಎ, ಡಿ ಮತ್ತು ಇ ಹೊಂದಿರುವ ಇದು 0 ಕೊಲೆಸ್ಟ್ರಾಲ್ ಮತ್ತು 0 ಫ್ಯಾಟಿ ಆಸಿಡ್ ಆಯಿಲ್. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ. ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ಸ್ಟವನ್ನು LPG ಸಿಲಿಂಡರ್ಗಿಂತ
ಕನಿಷ್ಠ 6 ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ. ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನ ಆಫ್ ಮಾಡಿ. ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ LPG ಪೈಪನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಬದಲಿಸಿ. ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬನ್ನು ಮುಚ್ಚಿ. ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ 1906 ಹೆಲ್ಪ್ಲೈನ್ಗೆ ಕರೆ ಮಾಡಿ. ನೀವು TTK ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ. ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್, ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು. ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿದೆ. ಅಷ್ಟೇ ಅಲ್ಲ, ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ. ಇವತ್ತು TTK ಪ್ರೆಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ. ಸೊ ಗ್ಯಾಸ್ನ ಆಫ್ ಮಾಡಿದ್ರೆ ಸಾಕು, ಕಾಯಿನ ಹುರ್ಕೋಬೇಕಾಗಿಲ್ಲ. Okay, ಬಿಸಿ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಯ್ತು. ಇದನ್ನ ಈಗ ತಣ್ಣಗೆ ಮಾಡ್ಕೊಂಡು ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸೇರಿಸಿ ರುಬ್ಬಿಡೋದಾ? ಅಚ್ಚ ಖಾರದ ಪುಡಿ. ಗ್ಯಾಸ್ ಆಫ್ ಆಗಿದೆ ಈಗ. ಆಯ್ತು ಮೇಡಮ್. ಈಗ ಸೇರಿಸ್ತಾ ಇದ್ದೀನಿ. ಓಕೆ. 3 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ. ಯಾಕಂದ್ರೆ ಇದು 1.5 kg ಇದೆ ನಾಟಿ ಕೋಳಿ ನೆಟ್ಟು. ಧನಿಯಾ ಪುಡಿ 2 ಸ್ಪೂನಾ? ಇಲ್ಲ, ಅದು 3 ಸ್ಪೂನಾ? ಎಲ್ಲ 3 ಸ್ಪೂನು. 3 ಸ್ಪೂನ್ ಸಾಕು. 3-3.5 ಸ್ಪೂನು ಹಾಕ್ಕೊಳ್ರಿ, ಮಜಾ ಹೊಡೀನಿ. ಓಕೆ. ಆಮೇಲೆ ಟೊಮ್ಯಾಟೊ 2. ಓಕೆ, 2 ಟೊಮೆಟೊನಾ? ಟೊಮೆಟೊ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲವನ್ನು ಸೇರಿಸಿ ಇವಾಗ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥ ನೀರನ್ನು ಬೆರೆಸ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ TTK ಪ್ರೆಸ್ಟೀಜ್ ಅವರ ಮಿಕ್ಸಿನ ಬಳಸ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ. ಎಂಡೋರಾ ಅಂತ ಹೊಸ ಮಾಡಲ್ಲು. ಒಂದು 4 ಜಾರ್ ಬರುತ್ತೆ. ಲೇಟೆಸ್ಟ್ ಟೆಕ್ನಾಲಜಿಯಿಂದ ತಯಾರಾಗಿರ್ತಕ್ಕಂಥ ಎಂಡೋರಾ ಬ್ರ್ಯಾಂಡಿನ TTK ಪ್ರೆಸ್ಟೀಜ್ ಮಿಕ್ಸರ್ನ ಬಳಸ್ತಾ ಇದ್ದೀವಿ. ಎಸ್ ಮೇಡಮ್. ಈಗ ಬಸ್ಸಾರಿಗೆಲ್ಲ ಹುರ್ಕೊಂಡಿದ್ದೀವಿ. ಓಕೆ. ಇದನ್ನ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಅಂದರೆ ಗಂಧ ತೈದಂಗೆ ಅಂತಾರೆ. ಗಂಧ ತೈದಂಗೆ ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಬನ್ನಿ ಮೇಡಮ್, ರುಬ್ಕೊಳ್ಳಿ. ಆಯ್ತಾ ಮೇಡಮ್? ಆಗಿದೆ. ಚೆನ್ನಾಗಾಯ್ತಾ? ಅಂದ ಥರ ಚೆನ್ನಾಗಿ ನೀರು ಬಿಟ್ರೆ ಅದನ್ನೆಲ್ಲ ನೀವು. ಹೌದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ನಮ್ಮ TTK ಪ್ರೆಸ್ಟೀಜ್ ಅವರ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಗಂಧಕ್ಕಿಂತ ಜಾಸ್ತಿ ನೈಸ್ ಆಗಿದೆ. ಚೆನ್ನಾಗಿದೆ. ಅದು ಚೆನ್ನಾಗಿದಲ್ಲ? ತುಂಬಾ ಇತ್ತು ಮಸಾಲೆ. ನೋಡಿ ಎಷ್ಟು ಬೇಗ ನುಣ್ಣಗಾಗಿದೆ. 1000 ವ್ಯಾಟ್ಸ್ ಇದೆ ಇದು. ಎಸ್ ಮೇಡಮ್. ಚೆನ್ನಾಗಿ. ಅದೆಲ್ಲ ಅಡುಗೆ ಮಾಡೋರಿಗೆ ಮಾಡಿರೋಂಥದ್ದು. TTK ಪ್ರೆಸ್ಟೀಜ್ ಅವರು ಹೌದು ನಂಬರ್ 1 ಅವರು ಕುಕ್ಕಿಂಗ್ ವೇರ್ಗಳಲ್ಲಿ. ಶುರು ಮಾಡೋಣ. ಓಪನ್ ಮಾಡಲ ಇದನ್ನ. ತಣ್ಣಗಾಗಿದೆ. ತಣ್ಣಗಾಗಿದೆ. ಚಿಕನ್ ಬೆಂದಿದೆ ನೋಡ್ಕೊಂಡು ಅದನ್ನ ಈಗ ಆ ಪೀಸಸ್ನ ಸಪ್ರೇಟ್ ಮಾಡ್ಕೊಂಡು, ಓಕೆ, ಬೆಂದಿರೋಂಥ ಸೂಪ್ ಏನಿದೆ ಅದನ್ನ ಸಪ್ರೇಟ್ ತಗೊಂಡು ಸಾರು ಮಾಡೋಂಥದ್ದು. ಚಿಕನ್ನ ಫ್ರೈ ಮಾಡಬೇಕು. ನಾನು ಏನು ಮಾಡಬೇಕು? ಬಸ್ಕೋಬೇಕು. ಬಸಿದ ಸಾರು. ಬಸಿದ ಸಾರು, ಬಸ್ಸಾರು. ಓಹೋ, ಏನೋ ಹೊಸ ಟೆಕ್ನಾಲಜಿ ಎಲ್ಲ ತಂದ್ಬಿಟ್ಟಿದ್ದೀರಾ? ವಾ, ಬಸ್ಸೇಕೊಂದು ಮಿಷಿನಾ? ಓಕೆ, ವೆರಿ ಗುಡ್. ಅಂದರೆ ವೆರಿ ಸಿಂಪಲ್ಲು. ಈ ಒಳಗೆ ಕಾಳು ಮತ್ತು ಚಿಕನ್ ಎಲ್ಲ ಒಂದು ಕಡೆಗೆ ಬರುತ್ತೆ. ಒಳಗಡೆ ಇರ್ತಕ್ಕಂಥ ಸೂಪ್ ಒಂದು ಕಡೆಗೆ ಹೋಗುತ್ತೆ. ಹಾಕೋಣ. ಎಸ್ ಮೇಡಮ್. ಏನು ಮಾಡಬೇಕು? ಫ್ರೈ ಏನು ಮಾಡ್ಕೋತೀವಿ, ಅದಕ್ಕೆ ಸ್ವಲ್ಪ ಮಸಾಲೆನ ರುಬ್ಬಿರೋಂಥದ್ದನ್ನ ತೆಗೆದಿಟ್ಕೋತೀನಿ. ಆಯಿತು. ತೋರಿಸ್ಬೇಕಾ ಎಷ್ಟಿದೆ ಅಂತ? ಒಂದು ಅರ್ಧ ಕಪ್ ಅಷ್ಟು. 1.5 kg ಚಿಕನ್ ಅಂತ ಇರಲಿ, ಇಷ್ಟು ಕಡಿಮೆ ಆಗ್ಬಿಟ್ಟಿರ್ತದೆ. ನಾಟಿ ಕೋಳಿ ಅಂದರೆ ಮೂಳೆ ಜಾಸ್ತಿ ಇರುತ್ತಲ್ಲ, ಏನೋ ಸಖತ್ತಾಗಿರೋ ಕೋಳಿ. ಎಸ್ ಮೇಡಮ್. ಸೊ ಇಷ್ಟು ಸಾಕಾಗುತ್ತೆ. ಒಂದು ಅರ್ಧ ಕಪ್ ಅಷ್ಟು ಪಲ್ಯಕ್ಕೆ, ಅಂದರೆ ಫ್ರೈಗೆ. ಆಯಿತು. ನೆಕ್ಸ್ಟ್ ಮಸಾಲೆನ ಈಗ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಬಸ್ಸಾರಿಗೆ. ಎಸ್ ಮೇಡಮ್. ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ಫಾರ್ ನಾಟಿ ಕೋಳಿ ಪಲ್ಯ: ಮಸ್ಟರ್ಡ್ ಸೀಡ್ಸ್ ಫ್ಯೂ, ಆನಿಯನ್ 1, ಗ್ರೀನ್ ಚಿಲ್ಲಿ 4, ಗರಂ ಮಸಾಲ 1/4 teaspoon, pepper powder 1/4 teaspoon, grounded masala paste 1/2 cup, salt as per taste, freedom cooking oil. ನಾವೀಗ TTK ಪ್ರೆಸ್ಟೀಜ್ ಕುಕ್ಕಿಂಗ್ ಪಾಟಲ್ಲಿ ಒಳ್ಳೆ ಒಂದು ಬಸ್ಸಾರು ಮಾಡೋಣ. ಎಸ್ ಮೇಡಮ್. ಸಾರು ಮಾಡ್ಕೋತೀರಲ್ಲ ಫಸ್ಟು? ಹೇಳಿ, ಏನೇನು ಹಾಕ್ಲಿ ಇದಕ್ಕೆ? ಒಗ್ಗರಣೆ ಸಾರಿಗೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್. ವಿಟಮಿನ್ A, D, E ಎಲ್ಲ ಇದೆ. ಎಷ್ಟು ಬೇಕು ಆಯಿಲು?
2 ಟೇಬಲ್ ಸ್ಪೂನ್ ಹಾಕಿ ಸಾಕು. ಸಾಕಲ್ಲ? ಓಕೆ. ಎಷ್ಟು ಜಿಡ್ಡಿನಂಶ ಬಿಟ್ಟಿರುತ್ತೋ ಅಷ್ಟು ನಾಟಿ ಕೋಳಿ ಸಾರು ಅಥವಾ ಯಾವುದೇ ಮಟನ್ ಸಾರು ಚೆನ್ನಾಗಾಗುತ್ತೆ ಅಂತ. ಜಿಡ್ಡೇ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಸಾರು ನೀವೇನು ಹಾಕಿ ಮಾಡಿದ್ರು ಚೆನ್ನಾಗಾಗಲ್ಲ ಅದು. ಹಾಕಿ ಕಾದಿದೆ ಹಾಕಿ. ಸಾರು ಒಗ್ಗರಣೆಗೆ ಎಣ್ಣೆ ಕಾದಿದೆ. ಸಾಸಿವೆ ಸ್ವಲ್ಪ. ಓಕೆ. ಎಸ್. ಬೆಳ್ಳುಳ್ಳಿ ಒಂದೆರಡು ಜಜ್ಜಿರಂಥ ಬೆಳ್ಳುಳ್ಳಿ. ಓಕೆ. ಕರಿಬೇವು ಸ್ವಲ್ಪ. ಓಕೆ. ಏನದು? ಸಾರಿಗೆ ಬಸ್ಸಾರಿಗೆ ರುಬ್ಬಿರೋಂಥ ಖಾರ. ಖಾರನ ಮಸಾಲ ಸೇರಿಸ್ತಾ ಇದ್ದೀನಿ. ಈಗ ಬಸ್ಕೊಂಡಿರೋ ಸೂಪ್ನ. ಓಕೆ, ಬಸಿದ ಸಾರು ತಯಾರಾಗ್ತಾ ಇದೆ. ವೆರಿ ಗುಡ್. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಯಾಕಂದ್ರೆ ಕುದ್ದಿ ಕುದ್ದಿ ಗಟ್ಟಿ ಆಗುತ್ತೆ. ನಂತರ ಬಸ್ಸಾರು 2 ದಿನಕ್ಕೆ ತಿನ್ನಂಥದ್ದು ಮತ್ತೆ ಗಟ್ಟಿ ಆಗುತ್ತೆ. ಓಕೆ. ಈ ಗ್ಲಾಸಲ್ಲೆಲ್ಲ ಹಾಕೊಂಡು ಕುಡಿತಾರ್ರಿ ಇದನ್ನ. ನೀವು ನೋಡಿಲ್ಲ ಅಷ್ಟೇ, ಒಂದು ಗ್ಲಾಸಲ್ಲಿ ಪಕ್ಕದಲ್ಲಿ ಬೇರೆ ಇಟ್ಕೊಂಡು ಆದರೂ ಮಜಾನೇ ಬೇರೆ. ಅದ್ಭುತವಾಗಿರುವಂಥ ಬಸ್ಸಾರು ತಯಾರಾಗಿದೆ. ಬಸ್ಸಾರು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಮಜವಾಗಿದೆ ಅಂತ. ಇದ್ರ ಜೊತೆಗೆ ಪಲ್ಯವನ್ನು ಮಾಡಿಬಿಟ್ರೆ, ಪಕ್ಕದಲ್ಲಿ ಮುದ್ದೆ ಇಟ್ಕೊಂಡ್ಬಿಟ್ರೆ, ಆಹಾ, ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ಅದ್ಭುತವಾಗಿರುವಂಥ ಬಸ್ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಏನು ಕೊಡ್ತೀವಿ ನಿಮಗೆ ಪಲ್ಯ ಮಾಡಕ್ಕ? ಎಸ್, ತೊಳಿ ಮೇಡಮ್. ಕಡಾಯಿಲಿ ಚಿಕನ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಪಲ್ಯ ಅಥವಾ ಚಿಕನ್ ಪಲ್ಯ, ಚಿಕನ್ ಫ್ರೈ ಏನಾರು ಹೇಳ್ಬೋದು. ಹಳ್ಳಿ ಶೈಲಿ ಇಲ್ಲಾಂದ್ರೆ ಚಿಕನ್ ಪಲ್ಯ, ಓಕೆ, ಇಲ್ಲಾಂದ್ರೆ ಇಲ್ಲೆಲ್ಲ ಫ್ರೈ ಅಂತ ಹೇಳ್ಬೋದು. ಫ್ರೈಗೆ ಅಂತ ಹೇಳ್ಬೇಡ ಗುರು, ಇದು ಬಸ್ಸಾರು, ಸಾರು, ಇದು ಪಲ್ಯವೇ. ಓಕೆ, ಏನು ಕೊಡ್ಲಿ ಇವಾಗ? ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಆಯಿಲನ್ನು. ಹೆಲ್ದಿ ಫ್ರೀಡಮ್ ಆಯಿಲು, ಸಾಕು. ವಿಟಮಿನ್ ಎ, ಡಿ ಎಲ್ಲ ಇದೆ. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರಿಯುವಂಥದ್ದು. ಈಗ ಪಲ್ಯಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಪಲ್ಯ ತಯಾರಾಗುತ್ತೆ. ಟೋಟಲ್ ಆಗಿ ನಾಟಿ ಕೋಳಿ ಬಸ್ಸಾರು ತಯಾರಾಗಿದೆ. ಬಸ್ಸಾರಿನ ಜೊತೆಗೆ ಬೇಕಾಗಿರೋದೇ ಈ ನಾಟಿ ಕೋಳಿಯ ಪಲ್ಯ. ಎಣ್ಣೆ ಕಾದಿದೆ. ಓಕೆ ಮೇಡಮ್. ಸಾಸಿವೆ, ಸಾಸಿವೆ, ಕರಿಬೇವು ಸ್ವಲ್ಪ. ಓಕೆ. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಒಂದು. ಓಕೆ. ಇಲ್ಲಿ ಈರುಳ್ಳಿ ಏನು ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ ಅದ್ರ ಬಣ್ಣ ಬದಲಾಗಷ್ಟು, ಹಸಿ ವಾಸನೆ ಹೋಗೋಷ್ಟು ಮಾಡಿಸ್ಕೊಳ್ಳೋಣ. ಇನ್ನೇನು ಹಾಕ್ತೀರಾ ಮೇಡಮ್? ಹಸಿ ಮೆಣಸಿನ್ಕಾಯಿ ಒಂದು 4 ಹಾಕ್ರಿ, ಪರವಾಗಿಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ರಿ, ಚೆನ್ನಾಗಿರುತ್ತೆ. ಈಗ ರುಬ್ಬಿರೋಂಥ ಬಸ್ಸಾರಿಗೆ ಏನು ಮಸಾಲೆ ರುಬ್ಬಿದೆ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀವಿ ಪಲ್ಯಕ್ಕೆ ಅಂತ, ಅದನ್ನ ಸೇರಿಸ್ತಾ ಇದ್ದೀನಿ. ಆಯ್ತು ಮೇಡಮ್. ಓಹೋ, ಇಲ್ಲೊಂದು ಮ್ಯಾಜಿಕ್ ಇದೆಯಾ ಅಂದ್ಕೊಂಡೆ, ಏನೋ ಇರಬೇಕು ಮ್ಯಾಜಿಕ್ ಅಂತ. ಓಕೆ. ಸ್ವಲ್ಪ ಬಾಡಿಸ್ಕೊಂಡಾಗ, ಅದು ಫ್ರೈ ಮಾಡ್ಕೊಂಡಾಗ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಇದಕ್ಕೆ ನನಗೆ 1 ಸೌಟಷ್ಟು ಸಾರನ್ನ ಸೇರಿಸ್ಬೇಕು. ಈ ಬಸ್ಸಾರಿನ 1 ಸೌಟು ಸಾರನ್ನು ನಾವು ತೆಗೆದು ಈ ಮಸಾಲೆಗೆ ಹಾಕ್ತಾ ಇದ್ದೀವಿ. ಹೌದು. ಇನ್ನೂ ಸ್ವಲ್ಪ ಹಾಕ್ಲಾ? ಸಾಕು. ಸಾಕಾ? ಯಾಕಂದ್ರೆ ಅದು ಡ್ರೈ ಥರ ಇರಬಾರ್ದು ಪಲ್ಯ, ಫ್ರೈ ಏನಿದ್ರು. ಇನ್ನೂ ಸ್ವಲ್ಪ ಹಾಕ್ತೀನಿ, ಸಾರು ಸೇರಿಸಿದಾಗ ಚೆನ್ನಾಗಿರುತ್ತೆ. ಸಾಕು. ಓಕೆ. ಅದನ್ನ ಹಾಕ್ಬಿಡ್ಲಾ? ಕಾಳು ಮತ್ತೆ ಚಿಕನ್ನ ಸುರಿಲಾ? ಮಸಾಲೆ ಎಲ್ಲ ಹಿಡ್ಕೋಬೇಕಲ್ಲ ಅದಕ್ಕೆ ರುಬ್ಬಿರೋಂಥದ್ದು. ಹಾಕ್ಬಿಡ್ಲಾ? ರೆಡಿ ಆಯಿತು, ಪಲ್ಯ ತಯಾರಾಯಿತು, ಬಸ್ಸಾರು ತಯಾರಾಯಿತು, ಮುದ್ದೆ ರೆಡಿಯಾಗಿದೆ, ಬಿಸಿ ಅನ್ನ ಪಕ್ಕದಲ್ಲಿದೆ. ಕಡೆಯಲ್ಲೀಗ ಪಲ್ಯಕ್ಕೆ ನೀವು ಕಾಳು ಮತ್ತು ಚಿಕನ್ನ ಟೇಸ್ಟ್ ಮಾಡ್ಕೋಬಹುದು. ಸಾಲ್ಟ್ ಬೇಕಿದ್ರೆ ಸೇರಿಸ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ. ಇವಾಗ ಫೈನಲ್ ಟಚ್ ಪಲ್ಯಕ್ಕೆ ಓಕೆ. ಫ್ರೈಗೆ ಮಾತ್ರ 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್. ಆಮೇಲೆ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ರೀ. ಕಾಳು ಮೆಣಸಿನ ಪುಡಿ, ಮೆಣಸಿನ ಪುಡಿ ಹೊಸದಾಗಿ ಕಂಡಿಡಿದವ್ರೆ ನಿಮ್ಮ ಮನೆಯಲ್ಲಿ ಹಾಕ್ರಿ. ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನ್. ಓಕೆ. ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್ ಅಷ್ಟು ಸೇರಿಸೋಣ. ಎಸ್ ಮೇಡಮ್. ಎಸ್, ಫೈನಲ್ ಆಗಿ ಕೊತ್ತಂಬರಿನ ಹಾಕಿ ಪಲ್ಯನ ಮುಗಿಸಿದ್ದೀವಿ. ಇಲ್ಲಿ ಬಸ್ಸಾರು ಫೈನಲ್ ಕುದ್ದು ಬಸ್ಸಾರು ಆಗಿದೆ. ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಆಫ್ ಆಯಿತು, ಪಲ್ಯ ಆಫ್ ಆಯಿತು. ಮುರಳಿಯವರೇ, ನಾಟಿ ಕೋಳಿ ಬಸ್ಸಾರು ರುಚಿ ಹೇಗಿದೆ ಅಂತ ಹೇಳಿ ಕೊಡಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಅದ್ಭುತವಾಗಿರುವಂಥ ನಾಟಿ ಕೋಳಿ ಬಸ್ಸಾರು ಮಾಡಿದ್ದಾರೆ. ಪಲ್ಯ ಇದೆ, ಬಸ್ಸಾರಿದೆ, ಅನ್ನ ಇದೆ, ಮುದ್ದೆ ಇದೆ. ಬನ್ನಿರಿ ಇಲ್ಲಿ. ಯಾವ ತಿನ್ನೋದು ಫಸ್ಟು?
ಎಲ್ಲ ಬೇಕು ಅಂತಿದ್ದೀರಾ, ಅದಕ್ಕೋಸ್ಕರ ಮುದ್ದೆ ಇಲ್ಲ ರೈಸ್ ಇಲ್ಲ ಅಂತೀರಾ. ಸೊ ಇದೇನು ಕಂಪ್ಲೇಂಟ್ ಮಾಡಂಗಿಲ್ಲ, ಎಲ್ಲ ಇದೆ. ಮುದ್ದೆ ಇದೆ, ರೈಸ್ ಇದೆ, ನಾಟಿ ಕೋಳಿ ಬಸ್ಸಾರು ಇದೆ, ಚಿಕನ್ ಪಲ್ಯನೂ ಇದೆ. ಫಸ್ಟ್ ಮುದ್ದೆ ಬಸ್ಸಾರು ಟೇಸ್ಟ್ ಮಾಡಿ. ಹಂಗಂತೀರಾ? ಸಕ್ಕತ್ತಾಗಿದೆ ಮುದ್ದೆ, ಬಿಸಿ ಬಿಸಿಯಾಗಿ ಮಾಡಿರೋ ಮುದ್ದೆ, ಬಿಸಿ ಬಸ್ಸಾರು. ಚೆನ್ನಾಗಿದೆ, ಮಜವಾಗಿದೆ. ಪುರ್ಸೋತಾಗಿ ತಿನ್ಕೊಂಡು ತಿಂದಾಮೇಲೆ ಒಂದು ಅರ್ಧ ಗಂಟೆ ಮಲಗಿಬಿಟ್ರೆ ನೀವು ಹೇಳ್ದಾಗ ಮಾರನೇ ದಿನಕ್ಕೆ ಇನ್ನೂ ಮತ್ತೆ ಬೇರೆ ರುಚಿ ಇರುತ್ತೆ. ಯೂಶಲಿ ಕೋಳಿ ಸಾರು ಎಲ್ಲರೂ ಮಾಡ್ತಾನೆ ಇರ್ತೀವಿ, ಈ ರುಚಿ ವಿಭಿನ್ನವಾಗಿರುತ್ತೆ. ಹಳ್ಳಿ ಶೈಲಿದು ಸಾರು ಮತ್ತು ಪಲ್ಯ ಬೇರೆ ಟೇಸ್ಟ್. ಸಖತ್ತಾಗಿದೆ ರೀ ಇದು. ಹಿಂಗೆಲ್ಲ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲಪ್ಪ, ನಾನು ಒಳಗಡೆ ಕುತ್ಕೊಂಡು ಆರಾಮಾಗಿ ತಿನ್ನಬೇಕು. ಇಟ್ಕೊಂಡಿರಿ. ಘಮ ಘಮ ಅಂತ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕರ್ನಾಟಕದ ಜನಪ್ರಿಯವಾದಂಥ ಅಡುಗೆ ನಾಟಿ ಕೋಳಿ ಬಸ್ಸಾರನ್ನ ಮಾಡಿ ತೋರಿಸಿದ್ವಿ. ಪ್ರಜಾವಾಣಿ ಮತ್ತು ಡೆಕ್ಕನ್ ಅವರ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಕಾರ್ಯಕ್ರಮ. ಒಳ್ಳೊಳ್ಳೆ ಹೊಸ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.